ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದಕ್ಕೆ ಸಾಧನೆಯ ಮೂಲಕವೇ ಉತ್ತರ ಕೊಟ್ಟ ರಚನಾ ಆಚಾರ್. ಹೌದು, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಸಾಮಾನ್ಯ ಕುಟುಂಬ ಹೊಂದಿರುವ ರಾಜಶೇಖರ್ ಆಚಾರ್ ಹಾಗೂ ಪ್ರಾರ್ಥನಾ ದಂಪತಿಯ ಪುತ್ರಿ ರಚನಾ. ಉನ್ನತ ಶಿಕ್ಷಣದತ್ತ ರಚನಾಳ ಹೆಜ್ಜೆ. ಅಮಿಟಿ ವಿಶ್ವವಿದ್ಯಾಲಯಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ. ದೆಹಲಿಯ ನೋಯ್ಡಾದಲ್ಲಿರುವ ಪ್ರತಿಷ್ಠಿತ ಅಮಿಟಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಆಯ್ಕೆಯಾಗಿದ್ದು, ಅವರನ್ನು ಸ್ನೇಹಿತರ ಬಳಗ ಹಾಗೂ ಕುಟುಂಬಸ್ಥರು ಸನ್ಮಾನಿಸಿ ಗೌರವಿಸಿರುತ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಆನಂದಪುರದಲ್ಲಿ ಮುಗಿಸಿ ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ ಸೈನ್ಸ್ ನಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿರುವ ರಚನಾ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೆಹಲಿಯ ನೋಯ್ಡಾದಲ್ಲಿರುವ ಪ್ರತಿಷ್ಠಿತ ಅಮಿಟಿ ವಿಶ್ವವಿದ್ಯಾಲಯಕ್ಕೆ ತೆರಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಆನಂದಪುರದ ಸ್ನೇಹಿತರ ಬಳಗ ಗೌರವಿಸಿ ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪತ್ರಕರ್ತ ಹಾಗೂ ಸಾಮಾಜಿಕ ಕಾರ್ಯಕರ್ತ ಬಿಡಿ ರವಿಕುಮಾರ್. ವೀಕ್ಷಕರೇ, ಇವತ್ತು ನಾವು ರಾಜಶೇಖರ್ ಆಚಾರ್ ಅವರ ಮನೆಯಲ್ಲಿದ್ವಿ. ವಿಷಯ ಏನು ಹೇಳಿದರೆ, ರಚನಾ ಎನ್ನುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ಇವತ್ತು ನಮ್ಮೊಂದಿಗಿದ್ದಾಳೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೋಯ್ಡಾಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವಳ ವಿದ್ಯಾಭ್ಯಾಸ, ಮುಂದಿನ ವಿದ್ಯಾಭ್ಯಾಸ ಉನ್ನತ ರೀತಿಯಲ್ಲಾಗಲಿ, ಜೊತೆಲಿ ಈಗಾಗಲೇ ಫಾರೆನ್ಸಿಕ್ಕಲ್ಲಿ ಸಹ ಧಾರವಾಡದಲ್ಲಿ ನಡೆದಂಥ ಒಂದು ಪರೀಕ್ಷಾ ಫಲಿತಾಂಶದಲ್ಲೂ ಸಹ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರುವಂಥದ್ದು ನಮಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮೂರಿನ ಪ್ರತಿಭೆ ವಿದ್ಯಾರ್ಥಿಯ ಜೀವನದಿಂದಲೂ ಸಹ ಒಳ್ಳೆಯ ರೀತಿಯಲ್ಲಿ ಸ್ಕೋರರ್ಗಳನ್ನು, ಫಲಿತಾಂಶಗಳನ್ನು ಪಡೆದಿದ್ದಾರೆ. ಇವರ ಮುಂದಿನ ಜೀವನ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗಲಿ, ಹಾಗೆ ಅವರ ಕುಟುಂಬದವರಿಗೂ ಸಹ ಈ ಸಂತೋಷವನ್ನು ಹಂಚ್ಕೊಳ್ತಾ, ನಮ್ದು ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರ ಮಗಳಾಗಿರೋದ್ರಿಂದ ನಾವೆಲ್ಲ ಸ್ನೇಹಿತ ಬಳಗರು. ಹಾಗೆ ನಮ್ಮ ಆನಂದಪುರದ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮೋಹನ್ ಅವರು ಇದೇ ಕೇರಿಯವರಾಗಿರೋದ್ರಿಂದ ಆ ವಿದ್ಯಾರ್ಥಿಯ ಒಂದು ಮುಂದಿನ ಬೆಳವಣಿಗೆಗೆ ಸಹಕಾರಿಯಾಗಿರ್ಬೇಕು ಅಂತೇಳಿ ಸಹ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೇವೆ. ಜೊತೆಲಿ ಈ ಥರದ ವಿದ್ಯಾರ್ಥಿಗಳು ಕಡು ಬಡತನದಲ್ಲಿ ಇದ್ರೂ ಸಹ ನಾವೇನನ್ನಾರು ಸಾಧನೆ ಮಾಡಲೇಬೇಕು ಅನ್ನುವಂಥ ಛಲ ಇದ್ದಾಗ ನಾವು ಏನನ್ನೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ರಚನಾ ಅವರೇ ಸಾಕ್ಷಿ, ನಮ್ಮ ಕಣ್ಣೆದುರಿಗಿದ್ದಾರೆ. ಹಾಗಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಮ್ಮ ಸ್ನೇಹಿತರ ಬಳಗದಿಂದ ಅರ್ಪಿಸ್ತಾ ಇದ್ದೇವೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಚನಾ ಎಆರ್ ತನ್ನ ಸಾಧನೆಗೆ ಸಹಕರಿಸಿದ ಎಲ್ಲರನ್ನೂ ಕೃತಜ್ಞತೆಯಿಂದ ನೆನಪಿಸಿಕೊಂಡ ರಚನಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ ಅಂತೇಳಿ. ನನ್ನ ತಂದೆ ಹೆಸರು ರಾಜಶೇಖರ್ ಆಚಾರ್ ಮತ್ತೆ ತಾಯಿ ಪ್ರಾರ್ಥನಾ ಅಂತೇಳಿ. ನಾನು ಕಡು ಬಡತನದಲ್ಲಿ ಹುಟ್ಟಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಲಿ ಡಿಸ್ಟಿಂಕ್ಷನ್ ಅಲ್ಲಿ BSc ಕ್ರಿಮಿನಾಲಜಿ ಅಂಡ್ ಫೋರೆನ್ಸಿಕ್ ಸೈನ್ಸ್ ನ ಪಾಸ್ ಮಾಡಿದ್ದೀನಿ. ಈಗ ಹೈಯರ್ ಸ್ಟಡೀಸಿಗೋಸ್ಕರ ನಾಯ್ಡಾ ಅಮಿಟಿ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ನಮ್ಮ ಅಪ್ಪನ ಫ್ರೆಂಡ್ ರವಿ ಅಂಕಲ್, ಮೋಹನ್ ಅಂಕಲ್ ಮತ್ತೆ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ. ಬ್ಯಾಂಕ್ ಲೋನ್ ಆಗ್ಲಿ ಎಲ್ಲದಕ್ಕೂ ಅಂದ್ರೆ ತುಂಬಾ ನನ್ನ ಮೇಲೆ ಇದ್ದಿಟ್ಟಿದ್ದಾರೆ, ಎಲ್ಲರೂ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೊಂತೀನಿ. ಇನ್ನೂ ಹೆಚ್ಚಾಗಿ ಓದೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್, ಬಂದು ಇದನ್ನೆಲ್ಲ ಸನ್ಮಾನ ಎಲ್ಲ ಮಾಡಿ ಇದನ್ನೆಲ್ಲ ಕೊಟ್ಟಿದ್ದಕ್ಕೆ. ಇನ್ನು ನನಗೆ ಅಂದ್ರೆ ಪ್ರೋತ್ಸಾಹ ಕೊಟ್ಟಂಗಾಯ್ತು, ಇನ್ನು ಹೆಚ್ಚು ಓದ್ಬೇಕು ಅಂತೇಳಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನ ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮುಂದಿನ ದಿನದಲ್ಲೂ ಅವರಿಗೆ ನಮ್ಮ ಸಹಕಾರವಿದೆ ಎಂದು ತಿಳಿಸಿದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್. ಆನಂದಪುರ ಅಶೋಕ ರಸ್ತೆಯ ವಾಸಿ ಪ್ರಾರ್ಥನಾ ರಾಜಶೇಖರ್ ಅವ್ರ ಮಗಳು ರಚನಾ ನಿಜವೂ ಒಂದು ಖುಷಿ ಪಡುವ ವಿಚಾರ. ತುಂಬ ಕಷ್ಟಪಟ್ಟು ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಅದನ್ನ ಮಗಳು ತಾನು ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾಳೆ. ಹೇಗೆಂದ್ರೆ ಕಡು ಬಡ ಕುಟುಂಬದಿಂದ ಹುಟ್ಟಿದ್ರು ತಾನು ಒಳ್ಳೆ ಧಾರವಾಡದ ಯೂನಿವರ್ಸಿಟಿಲಿ ಅತಿ ಹೆಚ್ಚಿನ ಗ್ರೇಡ್ ತಗೊಂಡು ಈಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನೋಯ್ಡಾಕ್ಕೆ ಹೋಗ್ತಾ ಇದ್ದಾರೆ. ಇದೊಂದು ಹೆಮ್ಮೆ ಪಡುವ ವಿಚಾರ. ನಾವೆಲ್ಲ ಸಾಮಾನ್ಯವಾಗಿ ನಾನು ಈಗ ತಮಾಷೆ ಮಾಡ್ತಾ ಇದ್ದೆ, ಕರ್ನಾಟಕ ಬಿಟ್ಟೆ ನಾವೆಲ್ಲ ಹೋದಾರಲ್ಲ, ಎಷ್ಟು ದೂರ ಹೋಗಿದ್ವಿ ಅಂತ. ಆ ಹುಡುಗಿ ವಿದ್ಯಾಭ್ಯಾಸಕ್ಕೆ ನೋಯ್ಡಾ ಹೋಗ್ತಿದೆ ಅಂದ್ರೆ ಆ ಬಡತನದಲ್ಲೂ ಆ ಬಡತನ ಮೀರಿ ನಿಂತಿದೆ ಅಂದ್ರೆ ಇದೊಂದು ಅತಿಶಯೋಕ್ತಿ. ಹಾಗೆ ಒಂದು ಅದು ದೊಡ್ಡ ಹೇಳ್ದಂಗೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧಿಸುವ ಛಲ ಹೊಂದಿದ್ದರೆ ಸಾಕು ಅಂತ ಅದನ್ನ ಇವತ್ತು ರಚನಾ ಸಾಧಿಸಿದಾಳೆ. ಇದೆಲ್ಲ ಸ್ನೇಹಿತರ ಬಳಗ ಸೇರ್ಕೊಂಡು ಒಂದ್ ಸಣ್ಣ ಅವಳಿಗೆ ನಮ್ ಕೈ ಏನ್ ಕೈಲಾದ ಸಹಾಯ ನಾವು ಮಾಡ್ಬೋದು.
ಅವಳ ವಿದ್ಯಾಭ್ಯಾಸ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರ್ಲಿ, ಅವಳು ಇನ್ನೂ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ನಮ್ಮ ಊರಿನ ಕೀರ್ತಿ ಪದಕ್ಕೆ ಅಪ್ಪ ಅಮ್ಮನ ಹೆಸರು ಚೆನ್ನಾಗಿ ಉಳಿಸ್ಲಿ ಅಂತ ಹೇಳ್ತಾ ನಾನು ಬೇಡ್ಕೊಂಡೆ. ನನ್ನ ಮಗಳ ಸಾಧನೆ ನಮಗೆ ಹೆಮ್ಮೆ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ ಆಶಾ ಕಾರ್ಯಕರ್ತೆ ಪ್ರಾರ್ಥನಾ ರಾಜಶೇಖರ್. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾರ್ಥನಾ ಅಂತ ಹೇಳ್ಬಿಟ್ಟು ಈ ಊರಿಗೆ ಮದುವೆ ಆಗಿ ಬಂದು 22 ವರ್ಷ ಆಗಿದೆ. ನಾನು ಫಸ್ಟ್ ಬಂದಾಗ ನಂದು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಫಸ್ಟ್ ಬಂದಾಗ ನನಗೆ ಏನು ಇದಿರಲಿಲ್ಲ. ಆದರೆ ನಾನೊಂದು ಕೆಲಸಕ್ಕೆಲ್ಲ ಸೇರಿಕೊಂಡು ನಮ್ಮನೇಲೂ ಭಾಳ ಕಡು ಬಡತನ ಇಲ್ಲಿ ಆವಾಗಿನ ಕಾಲದಲ್ಲಿ ತುಂಬಾನೇ ಅನುಭವಿಸಿದ್ವಿ. ಆದರೆ ನಾನು ತುಂಬ ಕಷ್ಟಪಟ್ಟು ಒಂದು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಭಾಳ ಇದು ಮಾಡ್ಕೊಂಡ್ವಿ. ಈಗ ಆಶಾ ಕಾರ್ಯಕರ್ತೆಯಾಗಿ ಕೆಲಸನೂ ಮಾಡ್ತಾ ಇದ್ದೀನಿ. ಆದಷ್ಟು ಮಟ್ಟಿಗೆ ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ನನ್ನ ಮಗಳು ಒಂದು ಹುಟ್ಟಿದ್ರ ಮೇಲೆ ಅವಳ ವಿದ್ಯಾಭ್ಯಾಸಕ್ಕೆ ನಾನು ತುಂಬಾನೇ ಕಷ್ಟಪಡ್ಬೇಕಾಯ್ತು. ಯಾಕೆಂದ್ರೆ ನಾನು ವಿದ್ಯಾಭ್ಯಾಸ ಚೆನ್ನಾಗಿ ಬಂದೆ, ನಮ್ಮಲ್ಲಿ ಚೆನ್ನಾಗಾಗಿತ್ತು. ಮಗಳಿಗೆ ನಂತರ ನನಗೆ ಮುಂದೆ ಓದು ಅಂದ್ರ ಮನೆಯಲ್ಲಿ ನಾನು ಅಷ್ಟು ತಲೆ ಕೆಡ್ಸ್ಕೊಂಡ್ಲಿಲ್ಲ. ಅವಾಗ ನನ್ನ ಮಗಳಿಗೆ ಈಗಿನ ಒಂದು ಇದರಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ನಂತರ ನನ್ನ ಮಗಳಿಗೆ ಆಗ್ಬಾರ್ದು ಅಂತ ಹೇಳಿ ಮಗಳನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಎಷ್ಟೇ ತೊಂದರೆಗಳಾದ್ರೂ ಪರವಾಗಿಲ್ಲ, ಮಗಳಿಗೆ ಆಗ್ಲಿ ಮಗನಿಗೆ ಆಗ್ಲಿ ವಿದ್ಯಾಭ್ಯಾಸಗಳನ್ನ ನಿಲ್ಲಿಸಬಾರ್ದು ಅಂತ ತುಂಬಾ ಕಷ್ಟಪಟ್ಟು ಅವಳಾಗಿ ಎಲ್ಲ ಮಾಡ್ಕೊಂಡ್ಲು. ಆನ್ಲೈನ್ ಅಲ್ಲಿ ಎಲ್ಲ ಅಟೆಂಡ್ ಮಾಡ್ಕೊಂಡು ಎಲ್ಲ ಅವಳೇ ಇದು ಮಾಡ್ಕೊಂಡ್ಲು. ಅದಕ್ಕೆ ನಾವು ತಕ್ಕನಾಗಿ ಅವಳಿಗೆ ಏನು ಪ್ರೋತ್ಸಾಹ ಕೊಡ್ಬೇಕು ಅದನ್ನ ಕೊಟ್ಟು ಧಾರವಾಡಕ್ಕೆ ಕಳಿಸಿದೀವಿ. ಈಗ ನೋಯ್ಡಾಕ್ಕೂ ಸೆಲೆಕ್ಷನ್ ಆಗಿದ್ದಾಳೆ, ಅಮೇಠಿ ಯೂನಿವರ್ಸಿಟಿಗೂ ಆಗಿದ್ದಾಳೆ. ಹಾಗಾಗಿ ಅಲ್ಲೂ ಸಹ ಚೆನ್ನಾಗಿ ಓದಿಸ್ಬೇಕು. ಅವಳು ಇನ್ನೂ ಚೆನ್ನಾಗಿ ಓದಿ ಒಂದು ನಮ್ಮ ಅನಂತಪುರಕ್ಕೂ ಸಹ ಹೆಮ್ಮೆ ತರುವಂತ ಮಗಳಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಗಳನ್ನ ಕಳಿಸ್ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸ್ನೇಹಿತರ ಬಳಗದ ರಮೇಶ್ ಶೆಟ್ಟಿ, ವೆಂಕಟೇಶ್ ಚಂದಲಿ, ಪರೀಕ್ಷಿತ್ ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಟ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.